ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡೋಣ. ಇವತ್ತಂತೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಏಕೆ ಅಂತಂದರೆ ಇಲ್ಲಿ ಅಜಿತು ಸುಂದ್ರಿನ ಕರೆಸಿರ್ತಾನೆ, ಅಂದರೆ ಅವರ ಅತ್ತೆ ಮಗಳನ್ನ ಕರೆಸಿರ್ತಾನೆ ಭೂಮಿನ ಪ್ರೀತಿ ಪರೀಕ್ಷೆ ಮಾಡೋಕ್ಕೋಸ್ಕರ. ಸೊ ಹಾಗೇ ರಾಮಣ್ಣ ನೊಂದಿರೋದಕ್ಕೋಸ್ಕರ ಕರೆಸಿರ್ತಾನೆ. ಇದರಿಂದ ಇವತ್ತು ಏನೆಲ್ಲ ಆಗುತ್ತೆ, ಸೊ ಭೂಮಿ ಕೂಡ ಹೇಗೆಲ್ಲ ಟೆನ್ಷನ್ ಮಾಡ್ಕೋತಾಳೆ, ಹೇಗೆಲ್ಲ ಅವಳ ಪ್ರೀತಿನೇನಾದರೂ ಹೇಳ್ಕೊಳ್ತಾಳ ಸಾಹೇಬ್ರ ಹತ್ರ, ಇದನ್ನೆಲ್ಲ ನೋಡಬೇಕಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ಸಕ್ಕತ್ತಾಗಿದೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಇಲ್ಲಿ ಸುಂದ್ರಿನ ಕರ್ಕೊಂಡು ಬಂದು ಏನು ಕುಡಿತೀಯಾ ಜ್ಯೂಸು ಅಂತೇಳಿ ಕೇಳ್ತಾನೆ ಅಜಿತ್ತು. ಆಗ ಈ ಥರ ಕುಡಿತೀನಿ ಅಂತ ಕೂಡ ಅವಳೊಂದು ಜ್ಯೂಸನ್ನ ಹೇಳ್ತಾಳೆ. ಸೊ ಆಗ ಬನ್ನಿ ಹೋಗೋಣ ಕೆಳಗಡೆ ಅಂಥೇಳಿ ಎಲ್ಲ ಬಂದು ಕೆಳಗಡೆ ಕೂತ್ಕೋತಾರೆ. ಕೆಳಗಡೆ ಕೂತ ತಕ್ಷಣ ಆವಾಗ ಅಜ್ಜಿ ಬಂದು ಹಾಯಮ್ಮ ಹೇಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ತುಂಬ ಚೆನ್ನಾಗಿದ್ದೀನಿ ಅಜ್ಜಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಆಶೀರ್ವಾದ ತೊಗೊಳ್ತಾಳೆ. ಇನ್ನು ಅಜ್ಜಿ ಆದಮೇಲೆ ಅಲ್ಲಿರೋರ್ನೆಲ್ಲ ಪರಿಚಯ ಮಾಡಿಸ್ಕೊಡ್ಬೇಕಲ್ವ. ಶ್ರವಣ್ ಕೂಡ ಬರ್ತಾನೆ. ಶ್ರವಣ ಬಂದ ತಕ್ಷಣ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಂಡು ಆಶೀರ್ವಾದ ತೊಗೊಳ್ತಾಳೆ. ಪರಿಚಯನಿಲ್ಲ, ಎಲ್ಲರೂ ಪರಿಚಯನೇ ಇದ್ದಾರೆ. ಸೊ ಆಶೀರ್ವಾದ ತೊಗೊಳ್ತಾ ಇದ್ದಾಳೆ ಅಷ್ಟೇನೆ. ಇನ್ನು ಅಜಿತ್ ಪಕ್ಕದಲ್ಲೇ ಬಂದು ಕೂತ್ಕೊಂಡು ತುಂಬ ಸೋಷಿಯಲಿಂದ, ಅಂದರೆ ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ. ಸೊ ಅದನ್ನು ಭೂಮಿಗೆ ನೋಡಿ ತಡ್ಕೊಳಕ್ಕೆ ಆಗ್ತಾನೆ ಇರಲ್ಲ. ಅಷ್ಟರಲ್ಲೇ ಸತ್ಯಣ್ಣ ಕೂಡ ಬರ್ತಾರೆ. ಸತ್ಯಣ್ಣ ನೀವು ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಸುಂದ್ರಿ ಕೇಳ್ತಾಳೆ. ತುಂಬಾ ಚೆನ್ನಾಗಿದ್ದೀನಮ್ಮ, ನೀನು ಯಾವಾಗ ಬಂದಮ್ಮ, ಚೆನ್ನಾಗಿದ್ದೀನಮ್ಮ ಅಂತೇಳಿ ಸತ್ಯಣ್ಣ ಕೂಡ ಕೇಳ್ತಾರೆ. ಇನ್ನು ಭೂಮಿಗೆ ಅದನ್ನು ಅವರಿಬ್ಬರು ಕೂತ್ಕೊಂಡಿರೋದು ನೋಡಿ ತಡ್ಕೊಳ್ಳಾರ್ದ ಅವಳು ಬಂದು ಸೈಡಲ್ಲಿ ಕೂತ್ಕೊಂಡು ಅಜಿತನಿಗೆ ವಿಚಾರಿಸ್ತಾ ಇರ್ತಾಳೆ. ಅಂದರೆ ಸಾಹೇಬ್ರೆ ಹೇಗಿದ್ದೀರಾ, ತಲೆನೋವು ಹೇಗಿದೆ, ಹಾಗೆ ಹೀಗೆ ಅಂತೇಳಿ ಅವನ ಮೈಮಯ ಮುಟ್ಕೊಂಡು ಇದು ಮಾಡ್ತಾ ಇರ್ತಾಳೆ. ಸೊ ಇನ್ನು ಅದೆಲ್ಲ ಆದಮೇಲೆ ಇವಳು ಸುಂದ್ರಿ ನಿಂತ್ಕೊಂಡು ಮತ್ತೆ ಅವರು ಶಾರದವ್ರು ಬರ್ತಾರಲ್ವ, ಶಾರದವ್ರನ್ನ ಹೋಗಿ ಹೇಗಿದ್ದೀರಾ ಅಂತೇಳಿ ಮುಟ್ಕೊಳಕ್ಕೆ ಹೋಗ್ತಾಳೆ. ಅವಳು ಮುಟ್ಕೊಳ್ಳೋಕ್ಕೆ ಬಿಡೋದಿಲ್ಲಲ್ವ ಶಾರದಾ ಯಾರನ್ನೂ ಕೂಡ, ಹೊಸಬರನ್ನ. ಅವಾಗ ಭೂಮಿ ಅಡ್ಡ ಹೋಗ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ, ಅವರು ಒಂದು ಸ್ವಲ್ಪ ಹಾಗೇನೇ ಇನ್ನೂ ಸ್ವಲ್ಪ ಈ ಮನೆಗೆ ಅಡ್ಜಸ್ಟ್ ಆಗಿಲ್ಲ, ಸುಮಾರು ದಿನ ಆದಮೇಲೆ ಬಂದಿದ್ದಾರಲ್ವ, ಸೊ ಹಾಗಾಗಿ ಅಂತೇಳಿ ಭೂಮಿ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೊರಡ್ತಾಳೆ. ಸೊ ಇಲ್ಲ ಇನ್ನು ಮಾನಸ್ವಿನಿ ಕೂಡ ಬರ್ತಾಳೆ, ಅಂದರೆ ಅಶ್ವಿನಿ ಅನ್ನಿಸ್ಕೊಂಡಿರೋಳು. ಅವಳು ಕೂಡ ಇವಳೇ ನೋಡಿ ನಮ್ಮ ಮನೆ ಮಾನಸ್ವಿನಿ ಅಂತ ಶ್ರವಣ್ ಹೇಳಿದಾಗ ಅವ್ರನ್ನೂ ಕೂಡ ಆಯ್ ಅಂತ ಹೇಳ್ಬಿಟ್ಟು ತಪ್ಕೊಂಡು ಸುಂದರಿ ಇದು ಮಾಡ್ತಾಳೆ. ಸೊ ಅದಾದಮೇಲೆ ಶಾರದಮ್ಮ ಬರ್ತಾಳೆ, ಭಾಗ್ಯಮ್ಮ ಬರ್ತಾರೆ. ಭಾಗ್ಯಮ್ಮ ಬಂದ ತಕ್ಷಣ ಕೂಡ ಅಷ್ಟೇನೆ ಹಗ್ ಮಾಡಿಕೊಂಡು ತುಂಬ ಚೆನ್ನಾಗೆ ಇಬ್ಬರು ಮುದ್ದಾಡ್ತಾ ಇರ್ತಾರೆ. ಆಗ ಮುದ್ದಾಡೋದಕ್ಕಿಂತ ಸುಮ್ಮನೆ ಒಂದು ಪರಿಚಯ ಮಾಡ್ಕೊಳ್ಳೋದು ಅಂತ. ಸೊ ಅದೆಲ್ಲ ಆದಮೇಲೆ ಸತ್ಯಣ್ಣ ನೋಡ್ತಾ ಇರ್ತಾನೆ ಯಾವ ರೀತಿ ಆಡ್ತಿದ್ದಾಳೆ ಭೂಮಿ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಒಂದು ಕಡೆ ಫೋಟೋಸ್ನ ಕೂಡ ತೆಗಿ ಅಂತ ಕೂಡ ಹೇಳ್ತಾರೆ, ಅದು ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಇನ್ನು ಇಲ್ಲಿ ಭೂಮಿ ಬಂದು ರೂಮಿಗೆ ಮಲಗಿರ್ತಾಳೆ. ಮಲಗಿರ್ಬೇಕಾದಾಗ ಏನಾಗುತ್ತೆ ಅಂತಂದರೆ ಅವಳಿಗೆ ನಿದ್ದೆನೇ ಬರ್ತಾ ಇರಲ್ಲ. ಆ ಕಡೆ ಈ ಕಡೆ ಒದ್ದಾಡ್ತಾ ಇರ್ತಾಳೆ. ನನಗೆ ಯಾಕೆ ಇವತ್ತು ಕೆಳಗಡೆ ಮಲಗಿದ್ನಲ್ವ, ಮೇಲೆ ಬಂದಿದ್ದಕ್ಕೆ ಏನಾದ್ರು ನಿದ್ದೆ ಬರಲಿಲ್ವಾ, ಇಲ್ಲಾಂದರೆ ಯಾಕೆ ಏನು ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಮಾತಾಡ್ತಾ ಇರ್ತಾಳೆ ಒಬ್ಬೊಬ್ಬಳೆ. ಸುಮ್ಮನೆ ಶಾರದಮ್ಮ ಮಲಗಿರ್ತಾಳೆ, ಶಾರದಮ್ಮನ ಹತ್ರನೇ ಮಾತಾಡ್ತಾ ಇರೋದು. ಸೊ ಹಂಗೆ ತಿರ್ಗಿ ಆಮೇಲೆ ಅಲ್ಲ ಸುಂದರಿ ಬಂದಿದ್ದಾಳಲ್ಲ, ಅವಳೇನು ಒಳ್ಳೆಯವಳ ಕೆಟ್ಟವಳ, ನಮ್ಮ ಸಾಹೇಬನ್ನ ಅಂಟ್ಕೊಂಡೇ ಮಾತಾಡ್ತಾಳಲ್ವ ನನ್ನ ಎದುರಿಗೇನೆ ಅಂತ ಹೇಳ್ಬಿಟ್ಟು ಭೂಮಿ ಒಬ್ಬೊಬ್ಬಳೇ ಮಾತಾಡ್ಕೊತ ಅವಳೇ ಅನ್ಕೋತಾಳೆ. ಹೌದು ನಾನು ಯಾಕೆ, ಅವರಿಬ್ರು ಒಂದಾದರೆ ನಾನು ಇಲ್ಲೇನು ಪರ್ಮನೆಂಟಾಗಿರಲ್ವಲ್ಲ, ಅಜೀತ್ ಸಾಹೇಬ್ರನ್ನ ಬಿಟ್ಟು ಹೋಗ್ತೀನಲ್ವ ನಾನು ಅಂತೇಳಿ ಒಬ್ಬೊಬ್ಬಳೇ ಅವಳವಳೇನೇ ಪ್ರಶ್ನೆ ಮಾಡ್ಕೊಳ್ಳೋದು, ಅವಳವಳೇನೇ ಉತ್ತರ ಕೊಟ್ಕೊಳ್ಳೋದು. ಈ ರೀತಿ ಒಬ್ಬೊಬ್ಬಳೇ ಮಾತಾಡ್ತಾ ಇರಬೇಕಾದಾಗ ನನಗಂತೂ ನೋಡಿ ಸಹಿಸೋಕ್ಕೆ ಆಗ್ತಾಯಿಲ್ಲ ಇವರಿಬ್ಬರು ಆಟನ. ನನಗಂತೂ ಬೇಜಾರಾಗಿದೆ. ಶಾರದಮ್ಮ ಒಂದು ವಿಷಯ ಗೊತ್ತಾ, ಅಂಟ್ಕೊಂಡೇ ಮಾತಾಡ್ತಾರೆ ಇಬ್ಬರು ಕೂಡ, ನನಗಂತೂ ಅದನ್ನು ನೋಡೋಕ್ಕೆ ಆಗ್ತಿಲ್ಲ ಅಂತೇಳಿ ಮುಗ್ಧತೆಯಿಂದ ಎಷ್ಟು ಸುಂದರವಾಗಿ ಮಾತಾಡ್ತಾಳೆ ಗೊತ್ತಾ ಭೂಮಿ. ಸೊ ಅದನ್ನೆಲ್ಲ ತುಂಬ ಬೇಜಾರದಿಂದ ಮಾತಾಡಬೇಕಾದಾಗ ಹಂಗೆ ಒಂದು ಕನಸು ಲೋಕಕ್ಕೆ ಹೊರಟೋಗ್ಬಿಡ್ತಾಳೆ. ಆ ಕನಸು ಲೋಕ ನೋಡಿಬಿಟ್ರೆ ಯಪ್ಪ ದೇವರೇ ಅನ್ನಂಗೆ ಆಗೋಗ್ಬಿಡುತ್ತೆ. ಅಲ್ಲ ಏನಾದರೂ ನಾನು ಬೇರೆ ಇಲ್ಲಿದ್ದೀನಿ, ಅಲ್ಲಿ ರೂಮಲ್ಲಿ ಏನಾದ್ರೂ ಅವರಿಬ್ಬರು ಏನಾದರೂ ಬೇರೆ ಥರ ಒಂದು ವೇಳೆ ಆಗಿಬಿಟ್ರೆ ಏನು ಮಾಡೋದು ಅಂತೇಳಿ ಭೂಮಿ ನೆನಪು ಮಾಡ್ಕೋತಾಳೆ. ಅವಳು ಊಹೆ ಮೀರಿ ಸಾಹೇಬ್ರ ನಂಬಿಕೆ ಮೀರಿ ಊಹೆ ಮಾಡಿಕೊಂಡು ಕೂತ್ಕೋತಾಳೆ. ಸೊ ಇಲ್ಲಿ ಏನು ನಡೆಯುತ್ತೆ ಅಂತಂದರೆ ಸಾಹೇಬ್ರು ಕಂಪ್ಯೂಟರ್ ನೋಡ್ಕೊಂಡು ಕೂತಿರ್ತಾರೆ ಲ್ಯಾಪ್ಟಾಪ್ ಮುಂದೆ. ಅಷ್ಟರಲ್ಲೇ ಸುಂದರಿ ತುಂಬ ಚೆನ್ನಾಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿ ಬರ್ತಾಳೆ ಒಳಗಡೆ. ಆವಾಗ ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತಾರೆ, ಐ ಲವ್ ಯು ಕಣೆ ಅನ್ನೋದೊಂದು ಸಾಂಗ್ ಇದೆಯಲ್ಲ ಧ್ವನಿ ವಿಜಯಿಂದು, ಅದನ್ನು. ಸೊ ಅದನ್ನು ಪ್ಲೇ ಮಾಡಿಕೊಂಡು ಒಬ್ರಿಗೊಬ್ರು ಮುಖ ನೋಡಿಕೊಂಡು ಒಂದು ರೊಮ್ಯಾನ್ಸ್ ಮೂಡಿಗೆ ಹೊರಟೋಗ್ತಾರಂತಲೇ ಹೇಳ್ಬೋದು.
ಸೊ ಒಬ್ರಿಗೊಬ್ರು ಹಗ್ ಮಾಡ್ಕೊಳ್ಳೋದು, ರೊಮ್ಯಾನ್ಸ್ ಮಾಡೋದು ಇದ್ದೇ ಇರುತ್ತಲ್ವ. ಸೊ ಅದಕ್ಕೆ ಹೊರಟೋಗ್ಬಿಡ್ತಾರೆ ಅವರು. ಅದನ್ನೆಲ್ಲ ಹೆಂಗೆ ಅಂತಂದರೆ ಒಂಥರ ವಿಚಿತ್ರವಾಗಿರುತ್ತೆ ಅದು. ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗೋಗ್ಬಿಟ್ಟಿರುತ್ತೆ ಇಬ್ಬರು ಮಧ್ಯದಲ್ಲಿ. ಸೊ ಒಂದು ರೊಮ್ಯಾನ್ಸ್ ಮೂಡ್ ಅಂದರೆ ಗೊತ್ತೇ ಇರುತ್ತೆ. ಆ ಥರ ರೊಮ್ಯಾನ್ಸ್ ಮೂಡಿಗೆ ಇನ್ನು ಅಜಿತ್ ಹೊರಟೋಗ್ಬಿಡ್ತಾನೆ. ಅವಳು ಕೂಡ ಅಷ್ಟೇ ಸುಂದ್ರಿ ತುಂಬ ಚೆನ್ನಾಗೆ ರೊಮ್ಯಾನ್ಸ್ ಮಾಡಿಕೊಂಡು ಅವನಿಗೆ ಪ್ರೀತಿನ ಅನಿಸ್ತಾ ಇರ್ತಾಳೆ. ಸೊ ಇದನ್ನೆಲ್ಲ ಹೇಳೋಕ್ಕೆ ನನಗೂ ಬಹಳ ಮುಜುಗರ ಆಗುತ್ತೆ. ಸೊ ಇದನ್ನು ಅವಳು ಕನಸು ಕಾಣ್ತಿರೋದು ಅಂತಂದರೆ ಭೂಮಿ. ಸೊ ಅದೆಲ್ಲ ನಿಜ ಅಲ್ಲ. ಸೊ ಅದನ್ನು ಕನಸು ಕಾಣ್ತಿರೋದು ಭೂಮಿ. ಈ ರೀತಿ ಮಾಡಿಬಿಟ್ರೆ ಏನು ಮಾಡೋದು ಸಾಹೇಬ್ರು, ಈ ರೀತಿ ಆಗೋಗ್ಬಿಟ್ರೆ ಏನು ಮಾಡೋದು ಸಾಹೇಬ್ರು ಅಂತೇಳಿ ಇವರಿಬ್ಬರು ಒಂದು ರೊಮ್ಯಾನ್ಸ್ನ ಅವಳು ಕನಸು ಕಾಣ್ತಾ ಇದ್ದಾಳೆ. ಸತ್ಯವಾಗೂ ಇವಳು ಸುಂದರಿ ಆ ಥರ ಅಲ್ಲ. ಅವಳು ಮನೆಗೆ ಬಂದಿರೋದು ಮಾವನಿಗೋಸ್ಕರ ನೋಡೋಕ್ಕೆ ಅಂತ, ಮನೆ ಫ್ಯಾಮಿಲಿನ. ಇನ್ನು ಅದನ್ನು ನೆನಪು ಮಾಡಿಕೊಂಡು ವೈಕ್ ಅಂತಾಳೆ. ಅಂದರೆ ಇಷ್ಟು ಅಸಹ್ಯವಾಗಿ ಮಾಡ್ತಾರ, ಯಪ್ಪ ದೇವರೇ ನಮ್ಮ ಸಾಹೇಬ್ರು ಚಿಚಿ ಈ ರೀತಿ ಅಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅವಳೊಳಗೆ ಪ್ರಶ್ನೆ, ಅವಳೊಳಗೆ ಆನ್ಸರು, ಅವಳು ಗೊಂದಲ. ಅವಳು ಇದು ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತಂದರೆ ಅಜಿತನ್ನ ಹೇಳೋಕ್ಕೆ ಆಗಲ್ಲ. ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದಾಳೆ. ಸೊ ಅವಳಿಗೆ ಹೇಳೋಕ್ಕಾಗ್ತಿಲ್ಲ ಅಷ್ಟೇನೇನೆ, ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ ಸಾಹೇಬ್ರು ಆ ರೀತಿ ಮಾಡಲ್ಲ ಬಿಡು, ನಮ್ಮ ಸಾಹೇಬ್ರು ತುಂಬ ಒಳ್ಳೆಯವರು, ಆ ರೀತಿ ಎಲ್ಲ ಕೆಟ್ಟದಾಗೆಲ್ಲ ಮಾಡಲ್ಲ ಅಂತ ತಿರ್ಗಿ ಅವಳೇ ಊಹೆ ಮಾಡಿಕೊಂಡು ಒಂದ್ಸರಿ ನೋಡಲೇಬೇಕು ಅಂತ ಕೂಡ ಡಿಸಿಷನ್ ತೊಗೊಳ್ತಾಳೆ. ಅಷ್ಟರಲ್ಲೇ ಇಲ್ಲಿ ಹೊರಗಡೆ ಎಲ್ಲರೂ ಕೂಡ ಬೆಂಕಿ ಕಾಯಿಸ್ಕೊಂಡು ಕೂತಿರ್ತಾರೆ. ಅಂದರೆ ಪ್ರತಿಯೊಬ್ಬರು. ಭೂಮಿ ಮಾತ್ರ ಒಳಗಡೆ ಶಾರದಮ್ಮನ ಹತ್ರ ಮಲಗಿರ್ಬೇಕಾದಾಗ ನೋಡಲೇಬೇಕು ಅಂತ ಹೊರಗಡೆ ಬರ್ತಾಳೆ. ಆದರೆ ಇಲ್ಲಿ ಇನ್ನೂ ನೋಡಿ ಹೊಟ್ಟೆ ಹುರ್ಕೊಳ್ಳೋ ಪರಿಸ್ಥಿತಿ. ಸುಂದ್ರಿನೂ ಅಜಿತು ಒಂದೇ ಚೇರ್ ಮೇಲೆ ಕೂತ್ಕೊಂಡು ತುಂಬ ಕ್ಲೋಸ್ ಆಗಿರ್ತಾರೆ. ಆ ಕ್ಲೋಸ್ ಆಗಿರೋದು ನೋಡ್ಬಿಟ್ಟು ಭೂಮಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇರಲ್ಲ. ಸೊ ನೀನು ಬಂದಿದ್ದು ತುಂಬ ಒಳ್ಳೇದಾಯಿತು ಕಣಮ್ಮ ಅಂತೇಳಿ ರಾಮಣ್ಣ ಹೇಳ್ತಾ ಇರ್ತಾರೆ. ಅದೆಲ್ಲ ಹೇಳ್ಬೇಕಾದಾಗ ಮತ್ತೆ ಸಂಗೀತನೂ ಅಷ್ಟೇ, ನೋಡು ಸಂಗೀತ, ನಾನು ಕೂಡ ಫ್ಯಾಮಿಲಿ ಜೊತೆ ಇರಬೇಕು, ನಮ್ಮ ಅತ್ತೆನ ನೋಡ್ಕೋಬೇಕು, ನನ್ನ ಆದ್ನಿ ನೋಡ್ಕೋಬೇಕು, ನನ್ನ ಆದ್ನಿ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ತುಂಬ ಆಸೆ ಇತ್ತು. ಏನು ಮಾಡೋದು, ಕಾರಣಾಂತರಗಳಿಂದ ಅಮ್ಮರ ಮನೆಗೆ ಬರಂಗಾಯಿತು, ನನಗೆ ತುಂಬ ಫೀಲ್ ಇದೆ ಇದ್ರ ಬಗ್ಗೆ ಅಂದಾಗ ರಾಮಣ್ಣ ಇದ್ಕೊಂಡು ಹೌದಮ್ಮ ನಿಮ್ಮ ಅತ್ತೆ ಯಾವಾಗಲೂ ಕೊರಗ್ತಾ ಇರ್ತಾರೆ ವಿಷಯನೇ ನೆನೆಸ್ಕೊಂಡು ಅಂತ ಕೂಡ ಹೇಳ್ತಾನೆ ರಾಮಣ್ಣ. ಯಾರಿಗೆ? ಸುಂದ್ರಿಗೆ. ಸೊ ಇಲ್ಲಿ ಒಂದು ಕಡೆ ಸಂಗೀತ ಆದರೆ ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ, ನಮ್ಮ ದೇವಿಯೇನೇ ಆಗಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನಮ್ಮನ್ನೆಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ದೇವಿಯೇನೇ ಹೇಳ್ತಾಳೆ, ಹೌದು ನನ್ನ ನಾದ್ನಿ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ಳೇಬೇಕಲ್ವ, ನಿನ್ನಂಥ ನಾದ್ನಿ ಸಿಗೋದು ಯಾರಿಗೈತಿ ಅಂತ ಹೇಳ್ಬಿಟ್ಟು ದೇವಿಯೇನೇ ಹೇಳ್ತಾಳೆ. ಸೊ ಅಜ್ಜಿ ಕೂಡ ಅಷ್ಟೇ, ಹೌದು ಏನು ಮಾಡೋಕ್ಕಾಗಲ್ಲ, ಕಾರಣಾಂತರಗಳಿಂದ ಅವಳು ಕೂಡ ಇಲ್ಲಿ ಬಂದು ಸೇರ್ಕೊಂಡಿರೋದು. ಸೊ ನನ್ನ ಅಳಿಯ ತುಂಬ ಗ್ರೇಟು, ಈ ಮನೆಗೆ ಇಂಥ ಅಳಿಯ ಸಿಗಬೇಕಂದ್ರೆ ನಾವು ಎಷ್ಟು ಅದೃಷ್ಟ ಮಾಡಿದ್ವಿ ಏನೋ ಗೊತ್ತಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಅತ್ತೆ ಹಾಗೆಲ್ಲ ಏನಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ರಾಮಣ್ಣ ಹೇಳ್ತಾರೆ. ಸೊ ಮತ್ತು ಸಂಗೀತ ಇದ್ಕೊಂಡು ಇದೆಲ್ಲ ಯಾವಾಗ ಆಗುತ್ತೋ, ಯಾವಾಗ ಒಳ್ಳೇದಾಗುತ್ತೋ ಒಂದು ಗೊತ್ತಿಲ್ಲ ಅಂದಾಗ ಸುಂದರಿ ಇದ್ಕೊಂಡು ಅತ್ತೆ ಒಳ್ಳೆ ಕಾಲ ಬರಬೇಕಂದ್ರೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅತ್ತೆ, ವೆಯ್ಟ್ ಮಾಡಿ ಅಂತ ಸುಂದರಿ ಹೇಳ್ತಾಳೆ. ಮತ್ತು ಇಲ್ಲೆಲ್ಲ ಕೂತ್ಕೊಂಡು ಈ ಥರ ಬೆಂಕಿ ಕಾಸ್ಕೊಂಡು ಒಂದು ಅಂತ್ರಾಕ್ಷತೆ ಆಡಿದರೆ ಹೇಗಿರುತ್ತೆ ಅಂತ ಹೇಳಿದಾಗ ಸರಿ ಹಾಗಾದರೆ ಹಾಡೋಣ ಅಂತೇಳಿ ಹೇಳಿದಾಗ ಸುಂದರಿ ಇದ್ಕೊಂಡು ಭೂಮಿನ ಕೇಳ್ತಾರೆ. ಅಷ್ಟೆಲ್ಲ ಭೂಮಿ ಬಂದಿರೋದು ಗೊತ್ತಾಗ್ಬಿಡುತ್ತೆ. ಭೂಮಿ ನೀನು ಬಂದಿಯಾ ಅಂತೇಳಿ. ಆದರೆ ನನಗೂ ಇವ್ರಿಗೆ ಒಂದು ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ಸುಂದರಿ ಹೇಳ್ತಾಳೆ ಅಜಿತ್ನಿಗೂ, ಮನ್ಮಥ ಅಂತ ಹೇಳ್ತಾ ಇರ್ತಾಳೆ ಅವನಿಗೆ. ಸೊ ಆ ಫೋಟೋ ತೆಗಿಯೋಕ್ಕೆ ಫೋಸ್ ಕೊಡ್ತಾ ಇರ್ತಾರೆ, ಸತ್ಯಣ್ಣಗೆ ಫೋನ್ ಕೊಟ್ಟಿರ್ತಾರೆ. ಅಷ್ಟರಲ್ಲೇ ಇನ್ನು ಭೂಮಿ ಕೂಡ ಎಂಟ್ರಿ ಆಗ್ತಾಳೆ. ಅದನ್ನು ಸತ್ಯಣ್ಣ ನೋಡಿಬಿಟ್ಟು ಆ ಭೂಮಿ ಕ್ಯಾಮ್ರಾದಲ್ಲಿ ಕಾಣಿಸ್ಬಿಡುತ್ತಲ್ಲ, ಆವಾಗ ಸತ್ಯಣ್ಣಗೆ ತುಂಬ ಪ್ಲಾಸ್ ಆಗಿಬಿಡುತ್ತೆ. ಓ ಇವಳು ಹುರ್ಕೊತಾ ಇದ್ದಾಳೆ ಈ ವಿಷಯನೆಲ್ಲ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ಫೋಟೋ ತೆಗಿ ಸತ್ಯಣ್ಣ, ಯಾಕಣ್ಣ ಸುಮ್ಮನೆ ನಿಲ್ಲಿಸ್ಬಿಟ್ಟೆ ಅಂತ ಅಂದಾಗ ಅಜಿತ್ತು ಅದೇನಿಲ್ಲ ಕಣೋ ಅಂತ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ನಾವು ಭೂಮಿ ಬಂದುಬಿಟ್ಟು ಆ ಜಾಗಕ್ಕೆ ಬಂದು ಕೂತ್ಕೋತಾಳೆ. ಅರೆ ಭೂಮಿ ನೀನು ಯಾವಾಗ ಬಂದೆ ಬಾಮ್ಮ ಅಂತೇಳಿ ಸಂಗೀತ ಕರೀತಾಳೆ. ಕರೆದ ತಕ್ಷಣ ಅತ್ತೆ ನಾನು ಶಾರದಮ್ಮನ ಹತ್ರ ಮಲಗಿದ್ನಲ್ವಾ, ಸಾಹೇಬರು ಕಿರ್ಚಾಡೋದು ನಗಾಡೋದು ಜೋರಾಗಿ ರೂಮಿಗೆ ಕೇಳಿಸ್ತಿತ್ತತ್ತೆ, ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಕೆಳಗಡೆ ಬಂದೆ. ಸಾಹೇಬ್ರೆ ಏನು ಮಾಡ್ತಿದ್ದೀರಾ ಅಂತೇಳಿ ಪಕ್ಕದಲ್ಲೇ ಕೂತ್ಕೊಳ್ತಾಳೆ. ಅದನ್ನು ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ. ಆಗ ಭೂಮಿ ನಿಮ್ಗೇನಾದರೂ ಸಾಂಗ್ ಹೇಳಕ್ಕೆ ಬರ್ತೈತಾ ಅಂತೇಳಿ ಸುಂದರಿ ಕೇಳ್ತಾಳೆ. ಇಲ್ಲಪ್ಪ ನನಗೆ ಅವೆಲ್ಲ ಸಾಂಗ್ ಎಲ್ಲ ಹೇಳಕ್ಕೆ ಬರೋದಿಲ್ಲ, ಆದರೆ ನಾವಿಬ್ಬರು ಮಲ್ಕೊಂಡಿರ್ತೀವಲ್ಲ ಸಾಹೇಬರು, ನನ್ನ ನಿದ್ದೆ ಬರ್ತಿಲ್ದಾಗ ತುಂಬ ಚೆನ್ನಾಗಿ ಸಾಂಗ್ ಹೇಳಿ ನನ್ನ ಮಲಗಿಸ್ತಾರೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಸಾಹೇಬ್ರನ್ನ ಹೊಂದ್ಕೊಂಡು ನಮ್ಮ ಸಾಹೇಬರು ತುಂಬ ಒಳ್ಳೆಯವರು ಅಂತೇಳ್ಬಿಟ್ಟು ಹಗ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇರ್ತಾಳೆ. ಇವಳು ಒಂದು ಕಡೆ ಸುಂದರಿ ಒಂದು ಕಡೆ, ಅವಳು ಒಂದು ಕಡೆ, ಈ ರೀತಿ ಒಬ್ರಿಗೊಬ್ರು ತಲೆ ಕೊಟ್ಟು ಅಜಿತಿನ ಮೇಲೆ ಮಲ್ಕೊಂಡಿರ್ತಾರೆ. ಸೊ ಅವಳು ಒಂದು ಫ್ರೆಂಡ್ಶಿಪ್ಪಲ್ಲಿ ಇರೋದು, ಸೊ ಇವಳು ಪ್ರೀತಿ ಮಾಡ್ತಿರೋದು, ಅದನ್ನು ನೋಡಿ ಭೂಮಿಗೆ ಸಹಿಸ್ಕೊಳಕ್ಕೆ ಆಗ್ತಾನೆ ಇರಲ್ಲ. ಅಜಿತ್ನಿಗೆ ಒಂದು ಪ್ಲಾಸ್ ಆಗುತ್ತೆ, ಭೂಮಿಗೂ ಲವ್ ಇದೇನೋ ಅಂತ ಅನಿಸ್ತಾ ಇರುತ್ತೆ ಅವನಿಗೆ. ಸೊ ಇದೆಲ್ಲ ಆದಮೇಲೆ ಇನ್ನು ಒಂದು ಕಡೆ ಎಲ್ಲರೂ ಹೋಗಿ ಮಲ್ಕೋತಾರೆ.
ಇನ್ನು ಬೆಳಗ್ಗೆ ಆಗುತ್ತಲ್ವಾ, ಸಾಹೇಬ್ರೆ ಸಾಹೇಬ್ರೆ ಅಂತೇಳಿ ಜಿಮ್ಗೆ ರೆಡಿ ಆಗಿಬಿಟ್ಟು ಭೂಮಿ ಬರ್ತಾ ಇರ್ತಾಳೆ. ಎಲ್ಲೋದ್ರು ಸಾಹೇಬ್ರು ಅಂತ ಭೂಮಿ ಬರ್ತಾ ಇರ್ತಾಳೆ. ಸೊ ಆದರೆ ಇಲ್ಲಿ ಒಂದು ಕಡೆ ಆಲ್ರೆಡಿ ಸುಂದ್ರಿನೂ ಅಜಿತ್ ಇಬ್ಬರು ಕೂಡ ವರ್ಕೌಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಭೂಮಿಗೆ ತಡ್ಕೊಳಕ್ಕೆ ಆಗ್ತಾರಲ್ಲ. ಎಷ್ಟು ಸಿಟ್ಟು ಬರ್ತಾ ಇರುತ್ತಂದರೆ ಹೇಳೋಕ್ಕೆ ಆಗಲ್ಲ. ನನ್ನ ಬಿಟ್ಟುಬಿಟ್ಟು ಅವಳ ಜೊತೆಗೆ ವರ್ಕೌಟ್ ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸಾಹೇಬ್ರೆ ಅಂತೇಳಿ ಬರ್ತಲೇ ಇರ್ತಾಳೆ. ಬಂದಾಗ ಏನು ಸಾಹೇಬ್ರೆ ನೀವು ನನ್ನ ಬಿಟ್ಬಿಟ್ಟು ಜಿಮ್ಮಿಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಭೂಮಿ ನೀನು ಇನ್ನೂ ಕೆಲಸ ಮಾಡ್ತಿದ್ದಲ್ವಾ, ನೀನು ಬೇಗ ಬರ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಸೊ ಹಾಗೆ ನಾವೇ ಮಾಡ್ತಾ ಇದ್ವಿ ಅಂತೇಳಿ ಅಜಿತ್ ಹೇಳ್ತಾನೆ. ಆದರೆ ಸಾಹೇಬ್ರೆ ನೀವಿಬ್ಬರು ನನ್ನ ಬಿಟ್ಟು ಬಂದುಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆದರೆ ಅವರಿಬ್ಬರು ತುಂಬ ಕ್ಲೋಸಾಗಿ ಮಾತಾಡೋದನ್ನ ನೋಡಿ ಉರ್ಕೊಳ್ತಾ ಇರ್ತಾಳೆ. ಅವಳಿಗೆ ತಡ್ಕೊಳಕ್ಕೆ ಆಗ್ತಾರಲ್ಲ, ಅಷ್ಟೊಂದು ಬೇಜಾರಾಗ್ತಾ ಇರುತ್ತೆ. ಸೊ ಇನ್ನು ಎಲ್ಲ ಈ ಥರ ನನಗೆ ಹೇಳ್ಕೊಡು ಅಂತ ಸುಂದರಿ ಕೇಳ್ತಾ ಇರ್ತಾಳೆ. ಅದನ್ನು ಕೇಳಿದಾಗ ಆಯಿತು ಹೇಳ್ಕೊಡ್ತೀನಿ ಅಂತೇಳಿ ಕೈ ಹಿಡ್ಕೊಂಡು ಎಲ್ಲ ಹೇಳ್ಕೊಡೋಕ್ಕೆ ಅಂತ ಹೋಗ್ತಾನೆ. ಮತ್ತು ಇನ್ನೊಂದು ವ್ಯಾಲೆಂಟೈನ್ಸ್ ಡೇ ಇರುತ್ತೆ. ಇವತ್ತೇನು ದಿನ ಅಂತ ಅಜಿತ್ ಗೊತ್ತಿಲ್ವಾ ನಿನಗೆ ಅಂತೇಳಿ ಹೇಳಿದಾಗ ಇಲ್ಲ ಏನದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇವತ್ತು ವ್ಯಾಲೆಂಟೈನ್ಸ್ ಡೇ ಮನ್ಮತ ಅಂತೇಳ್ಬಿಟ್ಟು ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡ್ತಾಳೆ. ಆಗ ಮತ್ತೆ ಹಗ್ ಮಾಡ್ಕೋತಾಳೆ. ಸಾಹೇಬ್ರೇ ಅಂತೇಳ್ಬಿಟ್ಟು ಹಗ್ ಮಾಡೋದನ್ನ ನೋಡಿ ಭೂಮಿ ಕಿರ್ಚ್ಕೊಬಿಡ್ತಾಳೆ. ಕಿರ್ಚ್ಕೊಂಡ ತಕ್ಷಣ ಏನಾಯಿತು ಭೂಮಿ, ಏನಕ್ಕೆ ಯಾವ ರೀತಿ ಕಿರ್ಚ್ಕೊಂಡೆಲ್ಲ ಅಂತ ಅಂದಾಗ ಏನಿಲ್ಲ ಸಾಹೇಬ್ರೆ ಸುಮ್ಮನೆ ಹಂಗೆ ಅಂತೇಳ್ಬಿಟ್ಟು ಮತ್ತೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡ್ತಾಳೆ ಅವಳು ಕೂಡ. ಭೂಮಿ ಇನ್ನೂ ವಿಶ್ ಮಾಡಿರ್ಲಿಲ್ವಾ ನಿನ್ನ ಗಂಡನಿಗೆ ಅಂತಂದಾಗ ಹಾಗೇನಿಲ್ಲ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂತೇಳಿ ವಿಶ್ ಮಾಡಿ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿ ಹಗ್ ಮಾಡ್ಕೋತಾಳೆ ಅವಳು ಕೂಡ. ಸೊ ಇನ್ನು ಅವಳಿಗೆ ಸ್ವಾರ್ಥ ಹುಟ್ಟುಬಿಟ್ಟಿದೆ, ಅಂದರೆ ಪ್ರೀತಿ ಹುಟ್ಟುಬಿಟ್ಟಿದೆ ಅವನ ಮೇಲೆ. ಅದನ್ನೆಲ್ಲ ತಡ್ಕೊಳಕ್ಕೆ ಆಗ್ತಾ ಇರಲ್ಲ ಇವರಿಬ್ರು ಹೊಂದಾಣಿಕೆ ಇರೋದನ್ನ ನೋಡಿ. ಮತ್ತು ಇಲ್ಲಿ ಸುಂದರಿ ಕೇಳ್ತಾಳೆ ನನಗೆ ಈ ರೀತಿ ತೋರಿಸ್ಕೊಡು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಎಲ್ಲ ತೋರಿಸ್ಕೊಡ್ತಾ ಇರ್ತಾನೆ. ಮತ್ತು ಭೂಮಿ ಕೂಡ ಸಾಹೇಬ್ರೆ ನನಗೆ ಕೈ ನೋವಾಯಿತು ಅಂತ ಹೇಳ್ಬಿಟ್ಟು ನೆಪ ಮಾಡ್ತಾ ಇರ್ತಾಳೆ. ಆಗ ಇವಳಿಗೂ ಕೂಡ ಏನಾಯಿತು ಭೂಮಿ ಅಂತ ಅವಳಿಗೂ ಕೂಡ ಕೈನ ಅದನ್ನು ಮಾಡೋದನ್ನೆಲ್ಲ ವರ್ಕೌಟ್ ಮಾಡೋದನ್ನೆಲ್ಲ ತೋರಿಸ್ಕೊಡ್ತಾ ಇರ್ತಾನೆ. ಒಂದೊಂದಲ್ಲ ಭೂಮಿ ಮಾಡ್ತಾ ಇರೋದಂತೂ ಅಷ್ಟೇ. ಅವಾಗ ಇವರಿಬ್ಬರು ರೊಮ್ಯಾನ್ಸ್ ಮೂಡಿಗೆ ಹೊರಟೋಗ್ತಾರೆ. ಸುಂದರಿ ಒಂದು ಸೈಡಲ್ಲಿ ನಿಂತಿರ್ತಾಳೆ. ಸೊ ಇಲ್ಲೆಲ್ಲ ವರ್ಕೌಟ್ ಮಾಡಬೇಕಾದಾಗ ಬಸ್ಕಿ ಹೊಡಿತಾ ಇರ್ತಾರಲ್ವ, ಅದು ಲೆಕ್ಕನ ಮಿಸ್ ಮಾಡ್ತಾಳೆ. ಅವಳು ಇವತ್ತು ವರ್ಕೌಟಿಗೆ ಬಂದಿರೋದು ಸುಂದರಿ ಬಂದಿದ್ದಾಳೆ ಅಂತ ಅವಳಿಗೆ ವರ್ಕೌಟ್ ಮಾಡ್ಬೋದಂದ್ರೆ ತುಂಬ ಹಿಂಸೆ. ಅಜಿತು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದು ಡೈಲಿ ವರ್ಕೌಟ್ ಮಾಡ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ 101 ಆಗೋಯ್ತಾ ಭೂಮಿ, 54ರಿಂದ ಅದು ಹೆಂಗೆ 101 ಆಯಿತು, ಇಷ್ಟು ಬೇಗ 101 ಆಯಿತು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಷ್ಟು ಬೇಗ ಲೆಕ್ಕ ತಪ್ಪಾಗ್ಬಿಡ್ತಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸಾಹೇಬ್ರೆ ನಿಮಗೆ ಆಮ್ಲ ಜ್ಯೂಸ್ ಮಾಡಿಕೊಡ್ಬೇಕಲ್ಲ, ನಾನು ಹೊರಡ್ತೀನಿ ಅಂತಂದಾಗ ಭೂಮಿ ಬಾ ಮಾಡ್ಬಾ ಅಂತೇಳಿ ಕರೀತಾನೆ. ಇಲ್ಲ ಸಾಹೇಬ್ರೆ ನಾನು ನಿಮ್ಮಿಬ್ಬರಿಗೂ ಆಮ್ಲ ಜ್ಯೂಸ್ ರೆಡಿ ಮಾಡ್ತೀನಿ ಬನ್ನಿ ಅಂತ ಹೇಳಿದಾಗ ಅಜಿತ್ ಏನಕ್ಕೆ ಅವಳು ಅದೇ ಓದ್ಲು ಮಾಡ್ದಂಗೆ ಅಂತೇಳಿ ಇಲ್ಲಿ ಸುಂದರಿ ಕೇಳ್ತಾಳೆ. ಅವಳು ಒಂದು ಸ್ವಲ್ಪ ಜಿಮ್ ಮಾಡಬೇಕು ಅಂತಂದರೆ ಅವಳಿಗೆ ಸ್ವಲ್ಪ ತಲೆನೋವು ಜಾಸ್ತಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಮತ್ತು ಅವಳ ಬಗ್ಗೆ ಹೊಗಳ್ತಲೂ ಇರ್ತಾನೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ದೇವಿಯನಿ ಇಬ್ಬರು ಒಂದು ರೂಮಲ್ಲಿ ಇರ್ತಾರೆ. ಸೊ ದೇವಿಯನಿ ತುಂಬ ಫೀಲಿಂಗ್ ಮಾಡ್ಕೊಂಡು ಕೂತಿರ್ಬೇಕಾದಾಗ ಅಂಜು ಬಂದು ಅವ್ರ ಅಮ್ಮನ ನೋಡ್ತಾಳೆ. ಯಾಕೆ ಅಮ್ಮ ಹಿಂಗೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಮ್ ಅಂತೇಳಿ ಬರ್ತಾಳೆ. ಅವಾಗ ಬಂದಾಗ ಯಾಕೆ ಮ್ಯಾಮ್ ಹಿಂಗೆ ಕೂತಿದ್ದೀರಾ ಅಂದಾಗ ಮನೆ ಕ್ಲೀನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ ಅಂದಾಗ ಹಂಗೆ ಅನ್ನಿಸ್ತಾ ಇಲ್ಲ ನನಗೆ, ನಿನ್ನ ಎತ್ತು ಮಗಳು ನಾನು, ನಿನ್ಗೆ ಏನಾಗ್ತಿದೆ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ ಅಂತ ಹೇಳಿದಾಗ ಏನಿಲ್ಲ ಅಂಜು, ಈ ಮನೆಗೆ ಆ ಶಾರದಾ ಬಂದಾಳಿಂದ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲಿ ಕಂಡುಹಿಡಿತಾರೋ, ಎಲ್ಲಿ ಏನು ಮಾಡ್ತಾರೋ, ಎಲ್ಲಿ ಶಾರದಾ ಮಗಳ ನೋಡಿಬಿಟ್ಟು ನನ್ನ ಮಗಳೇ ಅಂತ ಒಪ್ಕೋತಾಳೋ, ಅಜಿತ್ ಎಲ್ಲಾದರೂ ನನ್ನ ಕಿಡ್ನಾಪ್ ಮಾಡಿರೋದು ವೀರನಿಗೆ ಕೊಟ್ಟಿರೋದು ನಾನೇ ಮಗಳ ಸಣ್ಣ ಹುಡುಗಿ ಆದಾಗ ಅಂತೇಳಿ ಎಲ್ಲಿ ಕಂಡುಹಿಡಿತಾರೋ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಆಗ್ತಿದೆ ನನಗೆ ಅಂತ ಹೇಳಿದಾಗ ಮಾಮ್ ಕೂಲ್ ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಬೇಬಿ ಎಲ್ಲ ಯೋಚನೆ ಮಾಡಿದ್ದೆ, ಆದರೆ ಒಂದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿರಲಿಲ್ಲ. ಅದೇನು ಗೊತ್ತಾ, ಈ ಫೋಟೋಸ್ನೇನಾದರೂ ಭಾಗ್ಯಮ್ಮ ನೋಡಿದ್ರೆ ಇಷ್ಟು ಮಗು ಇದ್ದಾಗೆ ಅಲ್ವಾ ವೀರಣ್ಣ ಎತ್ಕೊಂಡು ಹೋಗಿದ್ದು, ಭಾಗ್ಯಮ್ಮನ ಕೈಲಿ ಕೊಟ್ಟಿದ್ದು. ಸೊ ಈ ಫೋಟೋನ ತೊಗೊಂಡಿದ್ರೆ ನಮ್ಮ ಕತೆ ಮುಗೀತು, ಇವಳೇ ಮಾನಸ್ವಿನಿ ಅಂತ ಗೊತ್ತಾಗ್ಬಿಡುತ್ತೆ ಬೇಬಿ ಅಂತ ಹೇಳ್ಬಿಟ್ಟು ಅವಳಿಗೆ ಆ ಪ್ಲ್ಯಾನ್ ಉಳಿದಿರಲ್ಲ ಇಷ್ಟು ದಿನ. ಸೊ ಆ ಫೋಟೋನ ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ. ಸೊ ಅವಾಗ ಈ ಫೋಟೋನೆಲ್ಲ ಎತ್ತಿ ತೆಗ್ದಾಕ್ಬೇಕು ಅಂತೇಳಿ ದೇವಿಯನಿ ಪ್ಲ್ಯಾನ್ ಮಾಡ್ತಾಳೆ. ಸೊ ಇನ್ನೇನು ಆ ಫೋಟೋಸ್ನೆಲ್ಲ ಎತ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲನೂ ಹಾಕ್ಬಿಡ್ಬೇಕು ಅಂತ ತೊಗೊಂಡು ಬರ್ತಾ ಇರ್ತಾಳೆ. ಫಸ್ಟ್ ಕೂಡ ಇದೇ ರೀತಿ ಮಾಡಿರ್ತಾಳೆ ಒಂದು ಸರಿ. ಸೊ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಬೇಕಾದಾಗ ದೇವಿಯನಿ ಬರ್ತಾ ಇರ್ತಾಳೆ, ಫೋಟೋ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬಿದ್ದೋದ ತಕ್ಷಣನೇ ಆಗ ದೇವಿಯನಿ ಏನು ಬಿದ್ದೋಗಿದ್ದು ಅಂತ ಸಂಗೀತ ಕೇಳ್ತಾಳೆ. ಅದೇನಿಲ್ಲ ಅಂತ ಅಂದಾಗ ಯಾವುದೋ ಫೋಟೋ ಬಿದ್ದೋಗಿದೆ ಅಂತೇಳ್ಬಿಟ್ಟು ಶ್ರವಣ್ ಕೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಹಿಂದೆ ಭಾಗ್ಯಮ್ಮ ಕೂಡ ಬರ್ತಾ ಇರ್ತಾಳೆ. ಸೊ ಆ ಫೋಟೋಸ್ ನೀನೇನು ಭಾಗ್ಯಮ್ಮ ನೋಡಬೇಕು. ಅಷ್ಟರಲ್ಲೇ ಶ್ರವಣ್ ಇಟ್ಕೊಂಡು ಯಾಕೆ ನಮ್ಮ ಮಾನಸಿ ಫೋಟೋ ಬಿದ್ದೋಯ್ತಲ್ಲ, ಅದು ಮಾನಸಿ ಫೋಟೋ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳಿಗೆ ತುಂಬಾ ಶಾಕ್ ಆಗಿಬಿಟ್ಟು ಎಸ್ ಬಾವ ಏನು ಗೊತ್ತಾ, ಇದೆಲ್ಲ ಸ್ವಲ್ಪ ಹಳೆ ಫೋಟೋಸ್ ಆಗಿತ್ತು, ಈಗಿರೋ ಮಾನಸ್ವಿನ
ರೆಡಿ ಮಾಡಿಸೋಣ, ಒಂದು ಪಕ್ಕದಲ್ಲಿ ದೊಡ್ಡ ಮನಸ್ವಿ ಸಣ್ಣ ಮನಸ್ವಿನ 2 ಫೋಟೋನು ರೆಡಿ ಮಾಡಿಸೋಣ ಅಂತೇಳಿ, ಹಾಗೆ ಶಾರದಾ ಫೋಟೋನು ಪ್ರಿಂಟ್ ಮಾಡಿಸ್ಬೇಕಂತ ತೊಗೊಂಡು ಹೋಗ್ತಾ ಇದ್ದೀನಿ ಬಾವ ಅಂತ ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿದ ತಕ್ಷಣ ಇವರು ಕೂಡ ಹೌದಲ್ವಾ, ನಾವು ಈ ರೀತಿ ಯೋಚನೆ ಮಾಡಿಲ್ಲ ಅಂತ ಶ್ರವಣ ಯಾಮಾರ್ ಬಿಡ್ತಾನೆ. 20 ವರ್ಷದಿಂದನೂ ಯಾಮಾರಿರೋದೇ ದೇವೇನಿ ಮಾತುಗಳಿಗೆಲ್ಲ, ಅವ್ರಿಗೊಂದಿನೂ ಡೌಟ್ ಬಂದಿಲ್ಲ. ಅದೆಲ್ಲ ಆದಮೇಲೆ ಹೌದು ನಮ್ಮ ಶಾರದಮ್ಮನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ನಮ್ಮ ಸಾಹೇಬ್ರ ಜೊತೆ ನಿಲ್ಲಿಸಿ, ಹೊಸ ಮಾನಸ್ವಿ ಬಂದಿದ್ದಾಳಲ್ವ ಅವಳು ಕೂಡ ನಿಲ್ಲಿಸಿ ಒಂದು ಫೋಟೋನ ತೆಗಿಬೇಕು ಅಂತ ಭೂಮಿ ಹಾಕ್ತಾಳೆ, ಎಸ್ಟಿಮೇಟ್ ಹಾಕ್ತಾಳೆ, ಅಂದರೆ ಸ್ಕೆಚ್ ಹಾಕ್ತಾಳೆ. ಸೊ ಹೌದು ನನ್ನ ಮಗಳು ಕೂಡ ಪ್ರೀತಿಯಿಂದ ಬಂದಿದ್ದಾಳೆ ಇವಾಗ ಮನೆಗೆ. ನನ್ನ ಮಗಳು ಫೋಟೋ, ನನ್ನ ಫೋಟೋ, ಶಾರದಾ ಫೋಟೋ, ಮೂರು ಜನದ್ದು ಒಂದು ಫೋಟೋ ಇರಬೇಕು ಅಂತ ಹೇಳಿ ಶ್ರವಣ ಹೇಳ್ತಾ ಇರ್ತಾನೆ. ಆವಾಗ ಅಷ್ಟರಲ್ಲೇ ಭಾಗ್ಯಮ್ಮ ಇದ್ಕೊಂಡು ಈ ಫ್ಯಾಮಿಲಿನ ನೋಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಸಾಹೇಬ್ರೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಕೂಡ ಹೇಳಿದಾಗ ಇವಾಗ ಒಂದೇ ಸರಿ ರಾಮಣ್ಣ ಹೇಳ್ತಾನೆ, ಒಂದು ಸರಿ ಮದುವೆ ಸೆಟ್ ಆಗಿದೆ, ಒಂದು ಸರಿ ಮಾನಸ್ವಿನಿ ಬಂತು, ಶಾರದಮ್ಮ ಮನೆಗೆ ಬಂದ್ಲು, ಇದೆಲ್ಲ ನಡೀತಾ ಇದೆ, ಒಂದೊಂದೇ ಎಷ್ಟು ಬೇಗ ಕಾಲ ಹೋಗ್ತಿದೆಯಲ್ವಾ ಅಂತ ಹೇಳ್ಬಿಟ್ಟು ರಾಮಣ್ಣ ಹೇಳಿದಾಗ ಭೂಮಿ ಹಿಂದೆ ಕ್ಯಾಲೆಂಡ್ರಿಗೆ ಟಿಕ್ ಮಾರ್ಕ್ ಹಾಕಿರ್ತಾಳಲ್ವ ಅದನ್ನ ನೆನ್ಪು ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೋತಾಳೆ. ಅಜ್ಜಿ ಕೂಡ ಅಷ್ಟೇ, ಹೌದು ಕಾಲ ಬೇಗನೆ ಬಂತು, ಇದೆಲ್ಲ ಎಷ್ಟು ಬೇಗ ಬರ್ತಾ ಇದೆಯಲ್ವಾ, ಸೊ ಹೆಂಗಾಗ್ತಿದೆ ಅಂದರೆ ಬೇಗನೆ ಕಾಲ ಹೊರಟೋಗ್ತಾ ಇರುತ್ತೆ ಅಂತ ಅಂದಾಗ ಇನ್ನು ದೇವಿಯನಿ ಕೂಡ ಫೋಟೋನೆಲ್ಲ ತೊಗೊಂಡು ಹೊರಗಡೆ ಬರ್ತಾಳೆ. ಸೊ ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ನೆಕ್ಸ್ಟು ನಾಳೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಡೈಲಿ 8:30 ಇಂದ 9:30 ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ನಾಳೆ ಏನಾದರೂ ಭೂಮಿ ಅಜಿತ್ ನಂತರ ಪ್ರೀತಿನ ಹೇಳ್ಕೊಳ್ತಾಳ ಅಂತ ಕಾದು ನೋಡಬೇಕಾಗುತ್ತೆ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.